ಸ್ಮಾರ್ಟ್ ಸಿಟಿ ಯೋಜನೆಯ ಒಂದೊಂದು ಕರ್ಮಕಾಂಡಗಳು ಕೂಡ ಮತ್ತೆ ಮತ್ತೆ ಬೆಳಕಿಗೆ ಬರ್ತಾನೆ ಇದೆ. ಅದೇ ರೀತಿ ಮತ್ತೊಂದು ಯೋಜನೆ ಕೂಡ ಈಗ ಹಳ್ಳ ಹಿಡಿತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಸ್ಮಾರ್ಟ್ ಸಿಟಿ ಅನ್ನುವಂತಹ ಒಂದು ಪದ ಏನಿದೆ, ಇದು ಎಲ್ರಿಗೂ ಕೂಡ ನಮ್ಮ ನಗರಗಳನ್ನು ಸ್ಮಾರ್ಟ್ ಆಗಿ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಯೋಜನೆ ಅನ್ನುವಂತಹ ಒಂದು ಪರಿಕಲ್ಪನೆ ಕೊಟ್ಟಿತ್ತು. ಆದರೆ ಸ್ಮಾರ್ಟ್ ಸಿಟಿ ಯೋಜನೆಗಳ ಕರ್ಮಕಾಂಡಗಳು ಒಂದೆರಡಲ್ಲ. ಇದೀಗ ಅಂತಹದ್ದೇ ಒಂದು ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ನಿರ್ಮಾಣಗೊಂಡರೂ ಕೂಡ ವ್ಯಾಪಾರಿಗಳಿಗೆ ಕಟ್ಟಡವೇ ಹಂಚಿಕೆಯಾಗಿಲ್ಲ. ಹುಬ್ಬಳ್ಳಿಯಲ್ಲಿ ಬೀದಿಯಲ್ಲಿ ನೂರಾರು ಬಡ ಕುಟುಂಬಗಳು ಬೀದಿಯಲ್ಲೇ ಬಿದ್ದಿದ್ದಾವೆ. ಉದ್ಘಾಟನೆಯಾಗಿ 3 ವರ್ಷ ಕಳೆದರೂ ಕೂಡ ಈ ಸ್ಮಾರ್ಟ್ ಸಿಟಿ ಯೋಜನೆಯ ಒಂದು ಪ್ರಯೋಜನ ಜನರಿಗೆ ಸಿಗ್ತಾನೇ ಇಲ್ಲ. ವ್ಯಾಪಾರ ಮಾಡೋದಕ್ಕೆ ಬಹುಮಹಡಿ ಕಟ್ಟಡ ಇದ್ರೂ ಕೂಡ ಬೀದಿ ಬದಿಯಲ್ಲಿ ವ್ಯಾಪಾರಿಗಳು ವ್ಯಾಪಾರ ಮಾಡ್ತಾ ಇದ್ದಾರೆ. 18.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ನವೀಕೃತ ಜನತಾ ಬಜಾರ್ ಮಾರುಕಟ್ಟೆ ಬೀಕೋ ಅಂತ ಇದೆ, ಪಾಳು ಬಿದ್ದಿದೆ. ಇದನ್ನು ಬಳಕೆ ಮಾಡೋದಕ್ಕೆ ಅಂತ ಸಾರ್ವಜನಿಕರಿಗೆ, ಅದರಲ್ಲೂ ವ್ಯಾಪಾರಿಗಳಿಗೆ ಅವಕಾಶ ಮಾಡೇ ಕೊಟ್ಟಿಲ್ಲ. ಸ್ಮಾರ್ಟ್ ಸಿಟಿ ಯೋಜನೆ ಅನ್ನುವಂತಹ ಒಂದು ಪರಿಕಲ್ಪನೆ ಹುಬ್ಬಳ್ಳಿಯನ್ನು ಸಂಪೂರ್ಣವಾಗಿ ಸ್ಮಾರ್ಟ್ ಆಗಿ ಬಿಡಿಸುತ್ತೆ ಅನ್ನುವಂತಹ ಒಂದು ಯೋಚನೆಯನ್ನು ಜನರು ಕೂಡ ಮಾಡ್ತಾಯಿದ್ರು. ಆದರೆ ಈವರೆಗೂ ಕೂಡ ಜನರಿಗೆ ಅದರ ಲಾಭನೇ ಸಿಗ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಕಳಪೆ ಕಾಮಗಾರಿ, ಭ್ರಷ್ಟಾಚಾರ, ಅವೈಜ್ಞಾನಿಕ ಕಾಮಗಾರಿಗಳು, ಈ ರೀತಿಯಾಗಿ ಸಾಕಷ್ಟು ಆರೋಪಗಳು ಕೇಳಿಬರುತ್ತೆ. ಆದರೆ ಇನ್ನೂ ಕೆಲವೆಡೆ ಕಾಮಗಾರಿಗಳು ಪೂರ್ಣಗೊಂಡಿದ್ದಾವೆ, ಆದರೂ ಕೂಡ ಜನರ ಬಳಕೆಗೆ ಅದು ಸಿಗ್ತಾ ಇಲ್ಲ. ಇದು ಹುಬ್ಬಳ್ಳಿಯಲ್ಲಿನ ನವೀಕೃತ ಜನತಾ ಬಜಾರ್ ಮಾರುಕಟ್ಟೆಯ ಒಂದು ಹಣೆ ಬರಹ. 18.5 ಕೋಟಿ ಹಣ ಖರ್ಚು ಮಾಡಿದ್ದಾರೆ. ಇಷ್ಟು ಹಣ ಖರ್ಚು ಮಾಡಿ ಒಂದು ನವೀಕೃತ ಜನತಾ ಬಜಾರ್ ಮಾರುಕಟ್ಟೆ ಕಟ್ಟಿದರೂ ಕೂಡ ಈವರೆಗೂ ಕೂಡ ಅದು ಜನರ ಒಂದು ಉಪಯೋಗಕ್ಕೆ ಸಿಗ್ತಾನೇ ಇಲ್ಲ. ವ್ಯಾಪಾರ ಮಾಡೋದಕ್ಕೆ ಅಂತ ಬಹುಮಹಡಿ ಕಟ್ಟಡ ಇದ್ದರೂ ಕೂಡ ಬೀದಿ ಬದಿಯಲ್ಲಿ ಜನರು ವ್ಯಾಪಾರ ಮಾಡ್ತಾ ಇದ್ದಾರೆ. ವ್ಯಾಪಾರಿಗಳು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಅದನ್ನು ಉದ್ಘಾಟನೆ ಮಾಡಿ ಇಲ್ಲಿ ವ್ಯಾಪಾರಕ್ಕೆ ಅನುವು ಮಾಡಿಕೊಡ್ಬೇಕಾಗಿತ್ತು. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇದು ನವೀಕೃತ ಜನತಾ ಬಜಾರು. ಜನ ಇಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಂತ ವ್ಯಾಪಾರಿಗಳು ಕೂಡ ಬರಬೇಕಾಗಿತ್ತು. ಜನರು ಕೂಡ ಏನಾದರೂ ಒಂದು ಕೊಂಡ್ಕೊಳ್ಳೋಕ್ಕೆ ಅಂತ ಇಲ್ಲೇ ಬರಬೇಕಾಗಿತ್ತು. ಆದರೆ ಈವರೆಗೂ ಕೂಡ ಈ ನವೀಕೃತ, ನಾವೇನು ಸ್ಮಾರ್ಟ್ ಅಂತ ಕರಿತೀವಿ, ಈ ಸ್ಮಾರ್ಟೆಸ್ಟು ಬಿಲ್ಡಿಂಗ್ ಇದೆಯಲ್ಲ, ಬಹುಮಹಡಿ ಕಟ್ಟಡ, ಈವರೆಗೂ ಕೂಡ ವ್ಯಾಪಾರಿಗಳಿಗೆ ಸಿಗ್ತಾನೇ ಇಲ್ಲ ವ್ಯಾಪಾರ ಮಾಡೋದಕ್ಕೆ ಅಂತ. ಅಧಿಕಾರಿಗಳು ಕಟ್ಟಿದ್ದಾರೆ, ಪಾಳು ಬಿದ್ದಿದೆ. ಇಡೀ ಒಂದು ನವೀಕೃತ ಬಹುಮಹಡಿಯ ಕಟ್ಟಡ ಏನಿದೆ ಅದು ಪಾಳು ಬಿದ್ದಿದೆ. ಅದರ ಸಮಸ್ಯೆಯನ್ನು ಕೇಳೋರಿಲ್ಲ, ಗೋಳು ಕೂಡ ಕೇಳೋರಿಲ್ಲ. 18.5 ಕೋಟಿ ಹಣ ಒಂದು ರೀತಿಯಾಗಿ ನೀರಲ್ಲಿ ಹೋಮ ಮಾಡಿದ ಹಾಗಾಗಿದೆ. ಒಳ್ಳೆಯ ಫೆಸಿಲಿಟಿ ಇರುವಂತಹ ಜಾಗದಲ್ಲಿ ಜನರಿಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಸಿಗ್ತಾನೇ ಇಲ್ಲ. ಇದರಿಂದ ಏನಾಗ್ತಾ ಇತ್ತಪ್ಪ ನೋಡಿ, ಈಗ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರಲ್ವ, ಇವರೆಲ್ಲರೂ ಕೂಡ ಆ ಬಹುಮಹಡಿ ಕಟ್ಟಡ ಒಳಗೆ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಸಿಗ್ತಿತ್ತು. ಇದರಿಂದ ಪಾರ್ಕಿಂಗು, ಮತ್ತೊಂದು ಮಗದೊಂದು ತಿರುಗಾಡೋದಕ್ಕೆ ಅಂತ ಜಾಗ ಕೂಡ ಆಗ್ತಿತ್ತು.